ಮತ್ತು ಮಾಂಸ ಮಾರಾಟಗಾರರ ಸಂಘದಿಂದ ಸಂಭ್ರಮದ ರಾಜ್ಯೋತ್ಸವ. ನಗರದ ಮಾರುಕಟ್ಟೆಯಲ್ಲಿ ಕೋಳಿ ಮತ್ತು ಮಾಂಸ ಮಾರಾಟಗಾರರ ಸಂಘ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಸಹಯೋಗದೊಂದಿಗೆ ಸಂಭ್ರಮದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ, ಮನೆ ಮನೆಯಲ್ಲೂ ಕನ್ನಡ ಬಳಸುವುದನ್ನು ಮಕ್ಕಳಿಗೆ ಕಲಿಸಬೇಕು. ಕನ್ನಡ ಅಕ್ಷರಗಳನ್ನು ಉಚ್ಚರಿಸುವಾಗ ನಮ್ಮ ಆರೋಗ್ಯವು ಉತ್ತಮವಾಗುತ್ತದೆ ಎಂದು ಮಾತನಾಡಿದರು. ಸುಣ್ಣ ಎಷ್ಟು ಬೆಳ್ಳಗಿದ್ದರೇನು ಬೆಣ್ಣೆಯಾಗುವುದಿಲ್ಲ. ಕನ್ನಡ ನಾಡು ನುಡಿನ ನಾವು ಮಾತಾಡಲಿಲ್ಲ ಅಂದ್ರೆ ಅದರ ಉಳಿವೆಯೂ ಸಾಧ್ಯವಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾವು ಮನೆಗಳಲ್ಲಿ ಕನ್ನಡಾಂಬೆನ ಪೂಜೆ ಮಾಡಬೇಕು. ನಮ್ಮ ಮಕ್ಕಳಿಗೆ ಮನೆಗಳಲ್ಲಿ ಹೇಳ್ಕೊಡ್ಬೇಕು, ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ. ನಾನು ತಾಯಿಯಾದಳು ಮನೆಯಲ್ಲಿ ಅವ್ವ, ಅಜ್ಜ, ಅಜ್ಜಿ, ಅಮ್ಮ, ಅಪ್ಪ ಅಂತಕ್ಕಂಥದ್ದನ್ನ ಹೇಳ್ಕೊಟ್ರೆ ನಮ್ಮ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ, ನಮ್ಮ ಕನ್ನಡ ಭಾಷೆ ಕಲೀಲಿಕ್ಕೆ ಎಷ್ಟು ಸುಲಲಿತವಾಗಿದೆ, ಬರೀಲಿಕ್ಕೂ ಅಷ್ಟೇ ಸುಲಲಿತವಾಗಿದೆ. ನಮ್ಮ ಕನ್ನಡ ಈ ಅಕ್ಷರಗಳು ನಮಗೆ ಮಾತಾಡ್ತಾ ನಮಗೆ ಪ್ರಾಣಾಯಾಮನ ಹೇಳ್ಕೊಡುತ್ತೆ. ಕೋಳಿ ಮಾಂಸ ಮತ್ತು ಮಾರಾಟಗಾರರ ಸಂಘದ ಅಧ್ಯಕ್ಷರಾದ ಚನ್ನಕೇಶವ ಮೂರ್ತಿ ಮಾತನಾಡಿ, ಯಾವುದೇ ಧರ್ಮ, ಜಾತಿ, ಮತ ಭೇದವಿಲ್ಲದೆ ಒಗ್ಗಟ್ಟಾಗಿ ನಾವಿಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದು, ಈ ಕನ್ನಡ ನಾಡಿನ ನೆಲ ಜಲಕ್ಕಾಗಿ ನಾವು ಎಂದೆಂದಿಗೂ ಹೋರಾಡಲು ಸಿದ್ಧರಿದ್ದೇವೆ ಎಂದು ಮಾತನಾಡಿದರು. 69ನೇ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಮಾಂಸ ಮತ್ತು ಕೋಳಿ ಮಾರಾಟ ಸಂಘದಿಂದ ನಾವು ಈ ವರ್ಷ ಸ್ವಲ್ಪ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೇವೆ. ನಮ್ಮೊಟ್ಟಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅದ್ದೂರಿ ಅಂತೇಳಿ ನಾವು ಹೇಳ್ಕೊಬೇಕು. ಯಾಕೆಂದ್ರೆ ಇದು ಯಾವುದೇ ಕನ್ನಡ ರಾಜ್ಯೋತ್ಸವ ಅಂದ್ರೆ ನಾವು ಯಾವುದೇ ಜಾತಿ, ಧರ್ಮ, ಮತ ಇದೆಲ್ಲ ಮೀರಿ ನಾವು ಈ ಕಾರ್ಯಕ್ರಮವನ್ನು ನಾವು ಇವತ್ತು ಎಲ್ಲರ ಸಹಕಾರದಿಂದ, ಯಾವುದೇ ಮೇಲು ಕೇಳುಗಿಲ್ಲದೇನೆ ಎಲ್ಲರ ಸಹಕಾರದಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ಎಲ್ಲರಿಗೂ ತಾವು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಕನ್ನಡದ ಬಗ್ಗೆ ಹೇಳೋದಾದ್ರೆ, ಕನ್ನಡಕ್ಕಾಗಿ ಹೋರಾಟ ಮಾಡಿರುವಂಥ ಹೋರಾಟಗಾರರ ಬದುಕು ಭಾರಿ ದುಸ್ತರ. ಅದರಲ್ಲಿ ನಾನು ಸಹ ಒಬ್ಬ. ಸುಮಾರು 8-10 ವರ್ಷಗಳ ಕಾಲ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷನಾಗಿ, ಜಿಲ್ಲಾ ಜನರಲ್ ಸೆಕ್ರೆಟರಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡಿದಂಥ ಅನುಭವ ಇದೆ. ಆ ಹೋರಾಟಗಾರರ ಕಷ್ಟ ಏನು ಅಂತೇಳಿ ನಮಗೆ ತುಂಬಾ ಅರಿವಿದೆ. ಹಾಗೂ ಏನೇ ಆಗಲಿ ನಾನೊಬ್ಬ ಕನ್ನಡಿಗನಾಗಿ ಈ ನಾಡಿನ ನೆಲ, ಜಲ ಮತ್ತೆ ಭಾಷೆ ಯಾವುದಕ್ಕೆ ತೊಂದರೆ ಆದ್ರೂ ಯಾವುದೇ ರೀತಿನೂ ಅಂಜದೆ ನಮ್ಮ ಉಳಿವಿಗಾಗಿ ನಾವು ಮುನ್ನೋಗ್ಬೇಕು ಅಂತೇಳಿ ನನಗೆ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಕೆಂಪನಹಳ್ಳಿ ಅಶೋಕ್ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಇವತ್ತು 69ನೇ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೀರಿ. ನಿಜಕ್ಕೂ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನ ಯಾವುದೇ ಜಾತಿ ಮತ ಭೇದವಿಲ್ಲದೆ ಮಾಡ್ತಿರ್ತಕ್ಕಂಥದ್ದು ನಿಜಕ್ಕೂ ಹೆಮ್ಮೆ ತಂದಿದೆ. ಇವತ್ತು ಕನ್ನಡದ ತಾಯಿ ಭುವನೇಶ್ವರಿಗೆ ಎಲ್ಲಿಲ್ಲದ ಸಂತೋಷ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಇವತ್ತು ಕನ್ನಡ ಮಾತಾಡೋದಕ್ಕೆ ಘಂಟಘೋಷವಾಗಿ ಹೇಳಿ ನಾನೊಬ್ಬ ಕನ್ನಡಿಗನೆಂದು ಎದೆ ತಟ್ಟಿ ಹೇಳಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾಷೆಗೆ 2000 ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಹಾಗೂ ಉಪಾಧ್ಯಕ್ಷರಾದ ಅನು ಮಧುಕರ್ ಅವರನ್ನು ಸನ್ಮಾನಿಸಲಾಯಿತು. ಕನ್ನಡಕ್ಕಾಗಿ ಹಲವು ವರ್ಷಗಳಿಂದ ಶ್ರಮಿಸುತ್ತಿರುವ ಶಹಬುದ್ದೀನ್, ನಗರ ಠಾಣೆಯ ನಂಜಪ್ಪ, ಕನ್ನಡ ರಕ್ಷಣಾ ವೇದಿಕೆಯ ಪಂಚಾಕ್ಷರಿ, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷ ಕೋಟೆ ಮಲ್ಲೇಶ್, ಕಾರ್ಯದರ್ಶಿ ಕುಮಾರ್ ಕೆ ಶೆಟ್ಟಿ, ಮಹಿಳಾ ಘಟಕದ ಅಧ್ಯಕ್ಷರಾದ ಪೂರ್ಣಿಮಾ, ಇರ್ಷಾದ್ ಹಾಗೂ ಇನ್ನಿತರರನ್ನು ಗುರುತಿಸಿ ಸನ್ಮಾನಿಸಲಾಯಿತು.
ಕಾರ್ಯಕ್ರಮದಲ್ಲಿ ಕೋಳಿ ಮತ್ತು ಮಾಂಸ ಮಾರಾಟಗಾರರ ಸಂಘದ ಉಪಾಧ್ಯಕ್ಷರಾದ ಅಹಮದ್, ಪ್ರಧಾನ ಕಾರ್ಯದರ್ಶಿ ರಾಜೇಶ್, ಕಾರ್ಯಾಧ್ಯಕ್ಷರಾದ ಇಕ್ಬಾಲ್ ಅಹಮದ್, ಉಪಾಧ್ಯಕ್ಷರಾದ ಬರ್ಕತ್ ಉಪಸ್ಥಿತರಿದ್ದರು.